ನಮಸ್ಕಾರ ಮುರಳಿ ಮಾಮ್. ನಮಸ್ಕಾರ. ಈಗ ನೋಡಿ, ನಿನ್ನೆ ಅಷ್ಟೇ ಬಂದ ಬ್ರಹ್ಮಕಲಶೋತ್ಸವ ಸಂಪನ್ನ ಆಯಿತು. ಈಗ ಅದರ ನಂತರ ಈಗ ಮೂಡಪ್ಪ ಸೇವೆದು ಧ್ವಜಾರೋಹಣ ಎಲ್ಲ ಆಗಿದೆ. ಆಗಿರುವಾಗ ನೀವು 92ನೇ ಇಸ್ವಿಯಲ್ಲಿ ಮೂಡಪ್ಪ ಸೇವೆಗೆ ಬಂದಿರಬಹುದು. ಆಗಿನ ಅನುಭವವು ಮತ್ತು ಇವತ್ತಿನ ಈ ಸಜ್ಜೀಕರಣ ಎಲ್ಲ ನೋಡುವಾಗ ನಿಮಗೆ ಏನು ತೋರಿಸ್ತಾರೆ? ಈ 92 ಇಸ್ವಿಗಿಂತ ಈಗ ಕಾರ್ಯಕ್ರಮ ಈಗ ವ್ಯವಸ್ಥೆಯಲ್ಲಿ ನೋಡುವಾಗ ತುಂಬ ನಮ್ಮನ್ನು ಆಶ್ಚರ್ಯ ಆಗ್ತದೆ, ಖುಷಿ ಆಗ್ತದೆ. ದೇವರ ಈ ಜಾಗ ಬಂದು ಹೋಗಲಿಕ್ಕೆ ಸ್ವಲ್ಪ ಪುಣ್ಯ ಬೇಕು. ನಾನು ಸಹ ಕರಸೇವೆ ಆ ಸಲ ಮಾಡಿದ್ದೇನೆ. ಆವಾಗ ಬ್ಯಾಂಕ್ ಉದ್ಯೋಗ ಆಗಿದ್ದು, ಈಗ ರಿಟೈರ್ ಆಯಿತು. ನಾನು ಆವಾಗ ಬರ್ತಾ ಇದ್ದೇನೆ ದೇವರ ಭೇಟಿ ಆಗಲಿಕ್ಕೆ. ನಮ್ಮಲ್ಲಿ ದೇವರ ನಾಮದಲ್ಲಿ ಒಂದು ನಾವು ಹಣ ಇಡ್ತೇವೆ ಕೆಲವು, ಅದೆಲ್ಲ ನಮ್ಮದು ನಿರಂತರ ನಮಗೆ ಒಂದು ಲಿಫ್ಟ್ ಕೊಟ್ಟದ್ದು ಈ ಮಧುರ ಗಣಪತಿ ದೇವರು. ನಾನು SSLC ಕಲಿಯುವ ನನಗೆ ವಿದ್ಯೆಗೆ ಸ್ವಲ್ಪ ತೊಂದರೆ ಆಯಿತು, ಅಡಚಣೆ. ಅದು ನಮ್ಮ ಒಬ್ಬ ಮಿತ್ರ ಹೇಳಿದ್ದು, ಒಮ್ಮೆ ಗಣಪತಿ ದೇವಸ್ಥಾನ ಮಧುರಪ್ಪನಿಗೆ ಒಂದು ಕೈ ಮುಗಿದು ಇಲ್ಲಿ ಬಂದು ಒಂದೇ ಹೇಳಿದ್ದು ನಾನು, ದೇವರ ನಮ್ಮನ್ನು ಉದಯಾಸ್ತಮನ ಪೂಜೆ ಮಾಡಿಸ್ತೇನೆ, ನನ್ನ ಮೇಲೆ ಆಗಬೇಕು. ನಮಗೆ ಇಷ್ಟರವರೆಗೆ ನನ್ನ ಜೀವನದಲ್ಲಿ ಪೂರ್ಣ ನಮಗೆ ದೇವರು ನಮಗೆ ಆಶೀರ್ವಾದ ಮಾಡಿ ನಾನು ಜೀವನ ನಡೀತಾ ಇದ್ದೇನೆ. ಮಕ್ಕಳು ಸಹ ಬರ್ತಾ ಇರ್ತಾರೆ, ನಾವು ಸಹ ಆವಾಗ ಬರ್ತಾ ಇದ್ದೇವೆ. ಈಗ ಸಹ ನಾವು ನಮ್ಮಿಂದ ಆದಷ್ಟು ಸೇವೆ ನಾವು ಮಾಡಿದ್ದೇವೆ. ನಮ್ಮ ದೇವರು ನಮ್ಮನ್ನು ಕಾಪಾಡಬೇಕು, ಕುಟುಂಬ ಬರೇ ಮಾಡಬೇಕು. ಹೌದು ಯೋಗೀಶ್ವರ, ಅಷ್ಟೇ ಖುಷಿ ಆಗ್ತದೆ. ನಿಮ್ಮ ಅನುಭವ, ನಿಮಗೆ ದೇವರು ಅನುಗ್ರಹ ಕೊಟ್ಟಿದ್ದಾರೆ. SLC ಟೈಮಿನಲ್ಲಿ ನಿಮಗೆ ಏನೋ ಸಮಸ್ಯೆ ಬಂದಿತ್ತು, ಅದನ್ನು ಚಂದ ರೀತಿಯಲ್ಲಿ ನಿಮಗೆ ಆಗಲಿಲ್ಲ. ಅದ್ರ ನಂತರ ಬೇರೆ ನಿಮಗೆ ಏನೋ ಬೇರೆ ನನ್ನ ಜೀವನದಲ್ಲಿ ಪೂರ್ತಿ ನನಗೆ 3 ತಂಗಿಯಂದಿರು, 3 ಗಂಡಸು ಮಕ್ಕಳು, ನನ್ನ ತಂದೆಯವರು ತೀರೋದು, ಅದರ ಮೇಲೆ ನಮಗೆ ಎಲ್ಲ ವಿಷಯಕ್ಕೆ ಬೆನ್ನಿಗೆ ತಟ್ಟಿ ದೇವರು ನನಗೆ ಕಾಪಾಡಿದ್ದಾರೆ. ಮಧುರಪ್ಪನಿಗೆ ಹೇಳಿದ ಕ್ವಶನ್, ಮದುವೆ ಆಗಲಿ, ಅವರ ಎಜುಕೇಷನ್ ಆಗಲಿ, ನನ್ನ ಜೀವನದಲ್ಲಿ ಸಣ್ಣ ಕೆಲಸದಿಂದ ಮೇಲೆ ಬಂದದ್ದು. ಅದು ಕೂಡ ಪ್ರಮೋಷನ್ ಎಲ್ಲ ನಿಮಗೆ, ನನಗೆ ಬ್ಯಾಂಕಲ್ಲಿ ಜಾಬ್ ಸಿಕ್ಕಿದ್ದು, ಬ್ಯಾಂಕಿಂದ ನಮಗೆ ಪ್ರಮೋಷನ್ ಕೊಟ್ಟದ್ದು ಇದೇ ಮಧುರಪ್ಪ. ನಾನು ಮಾಡಿದ್ದು ಸೇವೆ ಅಂತಲ್ಲ, ಅದು ಸೇವೆದು ತುಂಬ ವಿಷಯ ಇದೆ ಅದರಲ್ಲಿ. ಮೂಡಪ್ಪ ಸೇವೆ ಆ ಸಲ ಆಗಿದೆ. ಈ ಸಲ ಅದು ಉದಯಾಸ್ತಮನ ಪೂಜೆ ನಾವು ಕೇಳಿದ್ದಕ್ಕೆಂದರೆ ದೇವರಿಗೊಂದು ವಿಶೇಷ ಸೇವೆ ಅದು ಮಧುರ ಗಣಪತಿಗೆ. ಅದನ್ನು ಮಾಡಬೇಕು, ಬೆಳಿಗ್ಗೆ ಮತ್ತು ರಾತ್ರಿ ಆಗುವಂಥ ಎಲ್ಲ ಸೇವೆ ಅದನ್ನು ಬರ್ತದೆ ಅಂತ ಹೇಳಿ ನಾವು ಮಾಡ್ತಾಯಿದ್ದೇವೆ. ಈಗ ಸಹ ಕೂಡ ನಾವು ಕೆಲವೊಮ್ಮೆ ಮನೆಯಲ್ಲಿ ಬೇಸರ ಆಗ್ತದೆ, ಕೆಲವೊಮ್ಮೆ ಸ್ವಲ್ಪ ಹಾವು ಬಂದದ್ದು, ಆ ಸಲ ನಾನು ದೇವರಿಗೆ ದೇವ ನನ್ನನ್ನು ಕಾಪಾಡಿ ನಮಗೆ ಹೆದರಿಕೆ ಆಗ್ತದೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸಮಯದಿಂದ ಅದು ಹೋಯಿತು. ಅದೇ ಕೂಡ ನನ್ನ ಜೀವನದಲ್ಲಿ ಮಕ್ಕಳಿಗೆ ಮದುವೆ ವಿಷಯದಲ್ಲಿ ಆಗಲಿ, ಮಕ್ಕಳಿಗೆ ಎಜುಕೇಷನ್ ಆಗಲಿ, ಎಲ್ಲದಕ್ಕೂ ನಮಗೆ ದೇವರು ಕೈ ಬಿಡಲಿಲ್ಲ. ನಾನು ಈ ಸ್ಥಾನದಲ್ಲಿ ಇರಲಿಕ್ಕೆ ಕಾರಣ ಮಧುರ ಗಣಪತಿ. ಈಗ ನನ್ನ ತಂದೆ ಹೇಳ್ತಾರೆ ಮಧುರಪ್ಪ, ಈಗ ಸಹ ಮನೆಯಲ್ಲಿ ಹೇಳ್ತಾರೆ ಮಕ್ಕಳು ಸಹ ಬರ್ತಾ ಇರ್ತಾರೆ. ಮಕ್ಕಳಿಗೆ ಮದುವೆ ಆಯಿತು, ಮಕ್ಕಳಾಯಿತು. ಈಗ ನೋಡಿ ಇನ್ನೊಂದು ವಿಶೇಷ, ನನಗೆ ಒಂದು ಮಗನಿಗೆ ಮಗು ಆಗಿರಲಿಲ್ಲ. ಈಗ ನಮಗೆ ದೇವರು ಕೊಟ್ಟಿದ್ದಾರೆ, ಅಷ್ಟು ಖುಷಿಯಾಗ್ತದೆ. ಗರ್ಭಿಣಿ ಅವಳು, 9 ತಿಂಗಳು ಗರ್ಭಿಣಿ. ಈಗ ಅದನ್ನು ದೇವರು ಚೆಂದ ಮಾಡಿ ಒಳ್ಳೆ ರೀತಿಯಲ್ಲಿ ಸರಿಯಾಗಿ ಒಳ್ಳೆ ಸಂತಾನ ಪೂರ್ಣ ಅನುಗ್ರಹದಿಂದ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಡ್ಬೇಕು ನಾನು ಬೇಡ್ತಾ ಇದ್ದೇನೆ. ಹಾಗೆ ನನಗೆ ಸಂತೋಷ ಆಗ್ತದೆ, ಜೀವನ ಭಾರಿ ಸಂತೋಷ. ನೀವು ಮಾತನಾಡುವಾಗ ನಿಮಗೆ ಇದಾಗ್ತಾ ಉಂಟು, ಈಗ ಫೀಲ್ ಆಗ್ತದೆ, ಹೇಳಲಿಕ್ಕೆ ಅಂತೆಲ್ಲ. ಅಷ್ಟು ಕಷ್ಟಪಟ್ಟಿದೆ ನನ್ನ ಜೀವನದಲ್ಲಿ, ತುಂಬ ಕಷ್ಟಪಟ್ಟಿದೆ. ನನ್ನ ಕುಟುಂಬದವರು ದೂರ ಇದ್ದಾಗ ಸಹ ನಮಗೆ ಹತ್ತಿರ ನಮಗೆ ದೇವರು ಅನುಗ್ರಹ ಮಾಡಿದ್ದೇ ಮಧುರಪ್ಪ. ನನ್ನ ಕುಲದೇವ ಶಾಂತೇರಿ ಕಾಮಾಕ್ಷಿ ರಾಮನಾಥಿ ಒಂದೊಂದು 2 ಮಧುರಪ್ಪನ ಇಲ್ಲದ ನಿಂದು ಕೆಲಸ ಯಾವುದೂ ಇಲ್ಲ. ಫಸ್ಟಿಗೆ ಭೇಟಿಯಾದ ಮಧುರಪ್ಪನಲ್ಲಿ ಪ್ರಾರ್ಥನೆ. ಈಗ ಬರುವಾಗ ನಿನ್ನೆ ಈ ಹುಡುಗ ಸಿಕ್ಕಿದ್ದು, ನನಗೆ ಬರಬೇಕು, ಯಾಗ ಬರಬೇಕು, ಕಾಲು ನೋವು, ಇಲ್ಲಿ ರಶ್ ದೂರ ನಡಿಲಿಕ್ಕೆ ಉಂಟು ಅಂತ ಬೇಯಿರುವಾಗ ನನ್ನ ದೇವರ ದೈಲಿ ಮಕ್ಕಳು ಸಿಕ್ಕಿದ್ರು. ನಾಳೆ ಮತ್ತು ನಾಳೆ 2 ದಿವಸ ಬನ್ನಿ ಮುರಳಿಮ್ಮ, ನಾವು ಕರ್ಕೊಂಡು ಹೋಗ್ತೇನೆ. ಭಾರಿ ಸಂತೋಷ ಆಗ್ತಾ ಉಂಟು, ಕಣ್ಣಿಂದ ನೀರು ಬರ್ತದೆ. ಆಗಲಿ, ಸಂತೋಷ ಮಾತನಾಡಿದೆ. ದೇವರು ಒಳ್ಳೆಯದು ಮಾಡಲಿ.